ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆಯ ಎಲ್ಲ ಪದಾಧಿಕಾರಿಗಳು, ಇದೇ ಭಾನುವಾರ 28ನೇ ತಾರೀಕು ನಾವು ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ಏನು ಆಯೋಜನೆ ಮಾಡಿದ್ದೇವೆ ಕಾರ್ಯಕ್ರಮ, ನಮ್ಮ ಕರಾವಳಿ ಸಾಂಸ್ಕೃತಿಕ ಮತ್ತು ಕ್ರೀಡಾ ವೇದಿಕೆ ಏನು ಪ್ರಶಸ್ತಿ ಪುರಸ್ಕೃತರು, ಮರಣೋತ್ತರ ಪ್ರಶಸ್ತಿ ಪುರಸ್ಕೃತರಾದಂತಹ ಸಾಹಸ ಸಿಂಹ ವಿಷ್ಣುವರ್ಧನ್, ಬಿ ಸರೋಜಾದೇವಿ, ಇದನ್ನು ಕೂಡ ಒಂದು ಸಂಭ್ರಮವಾಗಿ ಆಚರಣೆ ಮಾಡಲಿಕ್ಕೆ ಸಂಪೂರ್ಣ ಮಾಹಿತಿಯನ್ನು ತಮಗೆ ಒದಗಿಸಲಿಕ್ಕಾಗಿ ನಾನು ಮೊದಲಿಗೆ ಈ ವೇದಿಕೆ ಮೇಲಿರತಕ್ಕಂಥ ಇದನ್ನ ಸಂಸ್ಥಾಪನೆ ಮಾಡಿದಂತಹ ಮಾನ್ಯ ಅಧ್ಯಕ್ಷರಾದಂತಹ ಬೆಳವಾಯಿ ನವೀನ್ ಹೆಗಡೆ ಅವ್ರ ಪರವಾಗಿ ನಿಮ್ಮೆಲ್ಲರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಇವರು ಸಂಸ್ಥಾಪಕರು ಬೆಳವಾಯಿ ನವೀನ್ ಹೆಗಡೆ. ಹಾಗೆಯೇ ನಮ್ಮ ಹಿರಿಯ ಪದಾಧಿಕಾರಿಗಳಾದಂತಹ ಪ್ರತಿಭಾ ಅವರು ನಮ್ಮ ಜೊತೆಲಿದ್ದಾರೆ, ಅವರನ್ನು ಕೂಡ ತಮಗೆ ಪರಿಚಯ ಮಾಡಿಕೊಡೋದ್ರ ಮೂಲಕ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕರ್ನಾಟಕ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆಯಲ್ಲಿ ಸದಸ್ಯರಾಗಿರತಕ್ಕಂಥ ಮಾಲ್ತಿ ಮತ್ತು ರೇಖಾ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಪಲ್ಲವಿ ಮತ್ತು ರೇಖಾ, ಕ್ಷಮೆಯಲ್ಲಿ ಪಲ್ಲವಿ ಮತ್ತು ರೇಖಾ ನಮ್ಮ ಸದಸ್ಯರು, ಅವರನ್ನು ಕೂಡ ನಿಮಗೆ ಪರಿಚಯಿಸಿ ಯಾವತ್ತು ಅಂತ ಹೇಳಿದ್ರೆ ನಾಳೆ ಭಾನುವಾರ 28ಕ್ಕೆ 10:30ಕ್ಕೆ ಸರಿಯಾಗಿ ಈ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ. 10:30ಕ್ಕೆ ಪ್ರಾರಂಭವಾಗಿ ರಾತ್ರಿ 7:30ರವರೆಗೂ ಕೂಡ ಕಾರ್ಯಕ್ರಮ ಇರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷತೆಯನ್ನ ಮಾನ್ಯ ದಿನೇಶ್ ಗುಂಡೂರಾವ್ ಅವರು ವಹಿಸಲಿದ್ದಾರೆ. ಉದ್ಘಾಟನೆಯನ್ನ ಶಿವರಾಜ್ ತಂಗಡಿಗೆಯವರು ಮಾಡಲಿದ್ದಾರೆ. ಘನ ಉಪಸ್ಥಿತಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮತ್ತೆ ಮುಖ್ಯ ಅತಿಥಿಗಳು ಶ್ರೀ ಅಶೋಕ್ ಕುಮಾರ್ ರೈ ಮತ್ತು ಹರೀಶ್ ಕುಮಾರ್, ಭಾರತೀಯ ಆಡಳಿತ ಸೇನೆ, ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ, ಸೌಂದರ್ಯ ಮಂಜಪ್ಪ, ಸುರೇಶ್ ಚಿತ್ರಾಪು. ವಿಶೇಷ ಆಹ್ವಾನಿತರಾಗಿ ಹಿರಿಯ ಲೇಖಕರು, ಪತ್ರಕರ್ತರು ಕೆಚ್ಚಲೂರು ಶಂಕರ್ ಅವರನ್ನು ಆಹ್ವಾನ ಮಾಡಿದ್ದೇವೆ. ಮತ್ತೆ 12 ಗಂಟೆಯಿಂದ ನಮ್ಮ ಈ ಕಾರ್ಯಕ್ರಮ ಉದ್ಘಾಟನೆ ಆದ ನಂತರ ಸುದರ್ಶನ ವಿಜಯ ಯಕ್ಷಗಾನ ಪ್ರಸಂಗ ಇರುತ್ತೆ. ಯಕ್ಷೇಶ್ವರಿ ಯಕ್ಷಗಾನ ಬೆಂಗಳೂರು ಇವರಿಂದ ಗಾಯನ ಕಾರ್ಯಕ್ರಮಗಳು, 100 ಜನ ಗಾಯನವನ್ನ ಮಾಡ್ತಾರೆ. ಅದರಿಂದ ನಾವು ಬರೀ ನಾಡಿನ ಹೆಸರಾಂತ ಗಾಯಕರು ಅಂತ ಹಾಕಿದ್ದೇವೆ. ಬಹಳ ಸಾಮೂಹಿಕವಾಗಿ ಇಂಡಿವಿಜುವಲ್ ಆಗಿ ಎಲ್ಲ ಹಾಡುಗಳನ್ನು ಹಾಡುವವರಿದ್ದಾರೆ ಅವರು.